ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿಗೆ ಸೇರಿರುವ ನಾಚಹಳ್ಳಿಯ ಸರ್ವೆ ನಂಬರ್ 124ಕ್ಕೆ ಸೇರಿದ ಸುಮಾರು 6 ಎಕರೆ ಜಮೀನನ್ನ ನಾಚಹಳ್ಳಿ ಗ್ರಾಮದ ಪ್ರಬಲ ಒಕ್ಕಲಿಗ ಜನಾಂಗಕ್ಕೆ ಸೇರಿದ ಚೌಡಪ್ಪನ ಮಕ್ಕಳಾದ ಸೊನ್ನೇಗೌಡ ಹಾಗೂ ಭೈರಪ್ಪ ಮತ್ತು ಅವರ ಮಕ್ಕಳು ದೌರ್ಜನ್ಯ ಎಸಗಿ ಕಿತ್ತುಕೊಳ್ಳುವ ಹುನ್ನಾರ ನಡೆಸುತ್ತಿದ್ದಾರೆಂದು ಎಸ್ಸಿ ಜನಾಂಗಕ್ಕೆ ಸೇರಿದ ಚಿನ್ನಪ್ಪನ ಮಗ ಮುನಿಯಪ್ಪ ಹಾಗೂ ಅವರ ಕುಟುಂಬದ ಸದಸ್ಯರು ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು, ನಾಚಹಳ್ಳಿಯ ಸರ್ವೆ ನಂಬರ್ 124ರಲ್ಲಿರುವ 6 ಎಕರೆ ಜಮೀನಲ್ಲಿ ನಮ್ಮ ಪೂರ್ವಜರು ಕಳೆದ 70 ವರ್ಷಗಳಿಂದ ಜಮೀನು ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ಪ್ರಸ್ತುತ ನಮ್ಮ ಕುಟುಂಬಸ್ಥರೇ ಉಳುಮೆ ಮಾಡುತ್ತಿರುವುದಾಗಿ ತಿಳಿಸಿದರು. ಇದೇ ಜಮೀನಿನಲ್ಲಿ ನಮ್ಮ ಪೂರ್ವಜರ ಸಮಾಧಿಗಳು ಸಹ ಇದ್ದು, ಆ ಜಾಗ ಬಿಟ್ಟು ಉಳಿದ ನನ್ನ ಭಾಗದಲ್ಲಿನ ಜಮೀನನ್ನ ಹಾಗೂ ಪಕ್ಕದಲ್ಲೇ ಇರುವ ಒಕ್ಕಲಿಗ ಜನಾಂಗಕ್ಕೆ ಸೇರಿದ 2 ಎಕರೆ ಜಮೀನನ್ನು ಸಹ ದೌರ್ಜನ್ಯದಿಂದ ಕಿತ್ತುಕೊಂಡು ಮತ್ತು ನನ್ನ ಜಮೀನಿನ ಆಜುಬಾಜು ಇರುವ ದಲಿತ ಜನಾಂಗಕ್ಕೆ ಸೇರಿದ ಜಮೀನನ್ನ ತಂತ್ರದಿಂದ ಪಡೆದಿರುವ ಅವರು ಅದನ್ನು ಸೇರಿಸಿ ಮುಳ್ಳಿನ ತಂತಿಯ ಕಾಂಪೌಂಡ್ ಹಾಕಿದ್ದಾರೆ ಅಂತ ವಿವರಿಸಿದ್ರು. ಇನ್ನು ಕೈಬರಹದ ಪಹಣಿ ಬರುವವರೆಗೆ ನಮ್ಮ ಕುಟುಂಬದವರ ಹೆಸರುಗಳಿಗೆ ಪಹಣಿ ಬರುತ್ತಿದ್ದು, ಕಂಪ್ಯೂಟರ್ ಪಹಣಿ ಬರುವ ವೇಳೆಗೆ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಚೌಡಪ್ಪನವರ ಮಕ್ಕಳ ಹೆಸರಿಗೆ ಕಂಪ್ಯೂಟರ್ ಪಹಣಿಯನ್ನ ತೆಗೆದುಕೊಂಡಿರುತ್ತಾರೆ ಅಂತ ಆರೋಪಿಸಿದ್ರು. ಇನ್ನು ದಲಿತರ ಜಮೀನು ದೌರ್ಜನ್ಯದಿಂದ ಕಿತ್ತುಕೊಳ್ಳುತ್ತಿರುವ ಪ್ರಕರಣವನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ರು. ಅಕಸ್ಮಾತ್ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೀವು ಏನು ಮಾಡ್ತೀರಾ ಸರ್? ಏನು ಮಾಡ್ತೀರಿ ಅಂದರೆ ನಾನು ಪದವಿನೇ ಇನ್ನು ನಮ್ಗೆ ಇಲ್ಲ ಅಂತೇಳಿ ಅಂದರೆ ನಮಗೆ ನಾವು ಇದ್ದೀವಿ ಸರ್ ಪ್ರೇರಣೆ ಅಂತೇಳಿ. ಅಲ್ಲಿ ಸಮಾಧಿಗಳ ಬಗ್ಗೆ ಒಂಚೂರು ಹೇಳಿ ಸರ್. ಅಲ್ಲೇ ನಮ್ಮ ಇದು ತಾತ ಮುತ್ತಾತ ಇದು ತಾತನವ್ರದ್ದು ಮತ್ತು ನಮ್ಮ ಅಜ್ಜಿಯವ್ರದ್ದು, ನಮ್ಮ ಚಿಕ್ಕಪ್ಪ ಅವ್ರದ್ದು, ನಮ್ಮ ಚಿಕ್ಕಪ್ಪನ ಮಗಂದು, ಅವ್ರಿಬ್ಬ ಮೂವರ್ನು ಅಲ್ಲೇ ಮಾಡಿದ್ರು ಸರ್. ಏನೋ ಸಮಾಧಿ ಮಾಡಿದ್ರ ಅಲ್ಲಿ? ಮಾಡಿದ್ರಿ ಸರ್. ಆ ಜಾಗ ಮುನುಗುರಮ್ಮ, ಅವ್ರ ಮಗ ಹೆಸರು ಇದು ಚೆನ್ನಪ್ಪ ಮತ್ತು ಮುನರಾಜು ಅಂತೇಳಿ. ಆ ಜಾಗನ ಬಿಟ್ಟು ಈಗ ಕಾಂಪೌಂಡ್ ಹಾಕಿದ್ದಾರೆ ಸರ್. ನೀವು ಆ ಸಮಾಧಿಗಳು ಮಾಡಿದಾಗ ಈ ಜಮೀನು ಯಾರು ಅರ್ಜಿ ಇದು ತಕರಾಲಿಕೆ ಬರಲಿಲ್ಲ. ಆ ಸಮಾಧಿಗಳು ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಅದಕ್ಕೆ ಒಂದು 30 ವರ್ಷ. 30 ವರ್ಷ ಅಂದ್ರೆ ಅವಾಗಿಂದ ಯಾರು ನಿಮ್ಗೆ ಏನು ತೊಂದರೆ ಏನಿಲ್ಲ ಸರ್. ಈ ವರ್ಷದಲ್ಲೇ ನಮ್ಗೆ ಅನ್ಯಾಯ ಮಾಡ್ತಾ ಇರೋದು. ಇಷ್ಟು ದಿವಸದಿಂದ ನಮ್ಮ ಹತ್ರ ಬಂದು ಯಾಕೆ ಈ ತರ ಮಾಡ್ತಾ ಇದ್ರಿ ಅಂತ ಹೇಳಿ ಹೇಳ್ತಾನೆ ಇಲ್ಲ. ಅವ್ರು ಅದೇನು ದುರಾಶೆ ಹುಟ್ಟಿದೆ ಅನ್ನೋದು ಆ ಭಗವಾನ್ ಗೋಪನ್ ಗೊತ್ತು ಸರ್. ಮತ್ತೆ ಆ ಮರಗಳೆಲ್ಲ ಮರಗಳೆಲ್ಲ ಕಳೆದಾಕ್ಬಿಟ್ಟು ಅದೆಲ್ಲ ಇದ್ವು ಸರ್. ಬೇವಿನ ಮರಗಳು, ಕಣ್ಣು ಮರಗಳು, ಉಣ್ಗೆ ಮರಗಳೆಲ್ಲ ಇದ್ವು. ಆದ್ರೆ ಕೂಡ ಅವೆಲ್ಲ ಹೊಡೆದಾಕ್ಬಿಟ್ಟು ಎಲ್ಲ ದೌರ್ಜನ್ಯದಿಂದ ದೇಶಪಿನಾಗೆಲ್ಲ ತಿಳಿಸ್ಬಿಟ್ಟು ಈಗಲೂ ನೋಡಿ ದೇಶಪಿ ಕೆಲಸ ಮಾಡ್ತಾ ಇದೆ. ಆದ್ರೂ ನಮ್ಮ ಕಡೆ ಯಾರು ಬರ್ತಾ ಇಲ್ಲ ಸರ್. ಕಾಂಪೌಂಡ್ ಹಾಕುವಾಗ ನೀವೇನು ಆದ್ರೆ ಕೂಡ ಒಂದೇ ದಿವಸಕ್ಕೆ ಒಂದು ರಾತ್ರಿ ಆಗ್ಲಿ ಕೂಡ ಎತ್ಕೊಂಡು ಹೊರಟೋದ್ರಿ ಸರ್. ಕಾಂಪೌಂಡ್ ಎಲ್ಲ ಫುಲ್ ಫಿನಿಶಿಂಗ್ ಮಾಡ್ಕೊಂಡು ಹೋದ್ರಿ ಸರ್. ಈಗ ನೀವು ನಿಮ್ಕ ಇವತ್ತೊಂದೇ ದಿವಸ ಟೈಮು, ಇವತ್ತು ನಾಳೆ ಟೈಮು, ಅದು ಕಿತ್ಕೊಂಬಿಟ್ರೆ ಕೊಯ್ಕೊಂಬಿಟ್ರೆ ಅಂತ ಹೇಳ್ಬಿಟ್ಟು ನಮ್ಗೆ ಹಿಂಸೆ ಮಾಡಿದ್ರು ಸರ್. ಆದ್ರೆ ಕೂಡ ಅದ್ರಾಗ ಓಡಾಡಕ್ಕೆ ದಾರಿ ಬಿಡ್ತಾ ಇಲ್ಲ ನಮಗೆ. ಈಗ ಇಲ್ಲಿ JCB ಕೆಲಸ ಮಾಡ್ತಾ ಇದೆಯಲ್ಲ, ಇದರಿಂದ ಏನು ನಿಮಗೆ ಸರ್? ಇವಾಗ ಅವರು ಬೇರೆ ವರ್ಗದಲ್ಲಿ ಮಾಡ್ತಾ ಇದ್ರು. ಫಸ್ಟು ಭತ್ತನೇ ಇಲ್ಲಿ ನಮ್ಮದ್ರಲ್ಲಿ ಮಾಡ್ತಾ ಇದ್ರು. ಆದ್ರೆ ಕೂಡ ನೀವು ಬಂದಿದ್ದು ನೋಡ್ಬಿಟ್ಟು ಬೇರೆ ಕಡೆ ಓಡೋದ್ರು. ಈಕ್ನೆಸ್ ಅಷ್ಟೇ ಸರ್, ಇನ್ನೇನಿಲ್ಲ. ಈಗ ಈ JCB ಅಲ್ಲಿ ಏನು ಮಾಡ್ಬೇಕಂತ ಅವ್ರು ಈಗ ಮಾಡ್ತಾ ಇರೋದು ಸರ್? ಇದೆಲ್ಲ ಏನೋ ಮಾರಾಟಕ್ಕೇನೋ ಅಂತೇಳಿ ಗೊತ್ತಾಗುತ್ತೆ ಸರ್. ಈಗ ಎಲ್ಲ ಒಂದು ಸಮವಾಗಿ ಮಾಡ್ಬಿಟ್ಟು ಗಿಡ ಎಲ್ಲ ಕಿತ್ಬಿಟ್ಟು ಇದೆಲ್ಲ ಉಳ್ಸಾಕ್ಬಿಟ್ಟು ಏನೋ ಮಾರಾಕ ಅಂತೇಳಿ ಹೇಳ್ಬಿಟ್ಟು ಗೊತ್ತಾಯ್ತು ಸರ್. ಬೆಳಗ್ಗೆ ಗೊತ್ತಾಯ್ತು ನಮಗೆ. ಬಟ್ ನಿಮ್ಗೆ ಹೇಳೋರ ಇದು ಬೆಳೆ ನಿಮ್ಗೆ ಕಿತ್ಕೊಂಬಿಡಿ ಅಂತ ಕಿತ್ಕೊಂಬಿಡಿ ಅಂತ ಹೇಳಿವ್ರಿ. CC ಕ್ಯಾಮ್ರಾ